ರಮೇಶ್ ಬಾಬು ಅವರೇ, ಈ ಸಂಖ್ಯೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. 1,11,00,000 ಮತದಾರರ ಹೆಸರುಗಳು ಡಿಲೀಟ್ ಆಗಿಲ್ಲ, ಇನ್ನೂ ಪ್ರಾಸೆಸ್ ಇದೆ. ಬಟ್ ಇದು ತುಂಬ ದೊಡ್ಡ ಸಂಖ್ಯೆ ಆಯಿತು. ಖಂಡಿತ ಇದು ಅಂದಾಜಿತ್ತು. ಚುನಾವಣಾ ಆಯೋಗ ಉದ್ದೇಶಪೂರ್ವಕವಾಗಿ ಈ ಥರದ ಕಾರ್ಯ ಮಾಡುತ್ತೆ ಅನ್ನೋ ಒಂದು ಅಂದಾಜಿತ್ತು. ಓಕೆ. ಆದರೆ ನಾವು ಇದನ್ನು ವೆರಿ ಇನಿಷಿಯಲ್ ಸ್ಟೇಜಲ್ಲೇ, ಈಗ ಕಳೆದ ಒಂದು 7-8 ತಿಂಗಳ ಮುಂಚೆಲೇ ಇದನ್ನು ತೊಗೊಂಡು ಒಂದು ಬೇರೆ ಬೇರೆ ಥರದ ಮೀಟಿಂಗ್ಗಳು ಮಾಡಿ ಮತ್ತೊಂದು ಮಾಡಿ ಮಾಡ್ಕೊಂಡು ಬಂದವು. ಮತ್ತು ಸುಮಾರು ಹಲವಾರು ರೆಪ್ರೆಸೆಂಟೇಷನ್ನ ನಾವು ಅವರಿಗೆ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ. ಓಕೆ. ಭಾಳ ವಿಷಾದಕರ ಸಂಗತಿ ಏನಂದರೆ, ಈ ಚುನಾವಣಾ ಆಯೋಗ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಮ್ಯಾನ್ಯುಯಲ್ ಆಫ್ ದ ಎಲೆಕ್ಷನ್ ಕಮಿಷನ್ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಮತ್ತು ಸಂಘ ಸಂಸ್ಥೆಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಮತ್ತು ಸಾರ್ವಜನಿಕರ ಜೊತೆಲೂ ಅವರು ಇಂಟ್ರ್ಯಾಕ್ಷನ್ ಮಾಡ್ತಾರೆ. ನಾವು ಕೊಟ್ಟಂಥ ಯಾವುದೇ ಮನವಿಗಳಿಗೆ, ಯಾವ ಪೊಲಿಟಿಕಲ್ ಪಾರ್ಟಿ ಕೊಟ್ಟಂಥ ಮನವಿಗಳಿಗೂ ಅವ್ರು ರೆಸ್ಪಾಂಡ್ ಮಾಡಿಲ್ಲ, ಪ್ರಾಪರ್ಲಿ ಉತ್ತರ ಕೊಟ್ಟಿಲ್ಲ. ಓಕೆ. ಮತ್ತು ಈ ಥರದ ಸಮಸ್ಯೆ ಆಗುತ್ತೆ. ಯಾವ ಥರದ ಮನವಿಗಳು ಹೋಗಿದ್ವು ಅವ್ರಿಗೆ? ಯಾವ ಥರದ ಮನವಿಗಳು ಅಂದರೆ ಪ್ರಾಸೆಸ್ನಲ್ಲಿನ ಸಂಶಯಗಳ? ನೋ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕರ್ನಾಟಕದ ಚುನಾವಣಾ ಆಯೋಗ, ಏನು CEO ಅಂತ ಕರಿತೀವಿ, ಯಾಕೆಂದರೆ ಸ್ವಲ್ಪ ಕ್ಲಾರಿಟಿ ಇರಬೇಕು. ರಾಜ್ಯ ಚುನಾವಣಾ ಆಯೋಗ ಬೇರೆ, ಕೇಂದ್ರ ಚುನಾವಣಾ ಆಯೋಗ ಬೇರೆ. ಹೌದು. ಕೇಂದ್ರ ಚುನಾವಣಾ ಆಯೋಗದ ಅಡಿಯಲ್ಲಿ ಬರ್ತಕ್ಕಂಥ CEO ರವರು ಕರ್ನಾಟಕದಲ್ಲಿ ಮೊದಲು ಈ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮ್ಯಾಪಿಂಗ್ ಅಂತ ಮಾಡಿದ್ರು. ಓಕೆ. ವೋಟರ್ಸ್ದು ಮ್ಯಾಪಿಂಗ್ ಅಂತೇಳಿ, ಅಂದರೆ ನೀವು ಬೇಸ್ ಏನಂದರೆ ಅವ್ರಿಗೆ 2002ರಲ್ಲಿ ಯಾರು ವೋಟರ್ ಇದ್ದಾರೆ ಅವರು ಈಗ 24-22 ಎನ್ರೋಲ್ ಬೇಕಾದ್ರೆ ಅದು ರಿಫ್ಲೆಕ್ಟ್ ಆದರೆ ಅವರು ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಹೊಸ್ದಾಗಿ ಯಾರು 18 ವರ್ಷ ಆಗಿರೋರು ಬಂದರೆ ಅವ್ರ ರಿಲೇಟಿವ್ಸು, ಅಂದರೆ ಅವ್ರ ತಂದೆ ತಾಯಿ ಇನ್ಯಾರ್ದಾದ್ರು ಕೊಟ್ಟರೆ ಅದು ಮ್ಯಾಪಿಂಗ್ ಮಾಡ್ತೀವಿ ಅಂತ ಮಾಡಿದ್ರು. ಆ್ಯಸ್ ಪರ್ ದ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಶ್ಯೂಡ್ ಬೈ ದ CEO ಆಫ್ ಕರ್ನಾಟಕ 92 ಪಾಯಿಂಟ್ ಸಮಥಿಂಗ್ ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ಬಿಟ್ರು ಅವರೇ. ಓಕೆ. ಆ ಮ್ಯಾಪಿಂಗ್ ಮಾಡೋದಕ್ಕೆ ಸರ್ಕಾರದ ಹಣವನ್ನು ಅವ್ರು ವಿನಿಯೋಗ ಮಾಡಿದ್ದಾರೆ ಎಲ್ಲ ಕಡೆ. 92% ಮ್ಯಾಪಿಂಗ್ ಆಗಿದೆ. ಎಸ್, ಅವ್ರ ಸ್ಟೇಟ್ಮೆಂಟ್ ಇದೆ, ಯಾವ ಪೊಲಿಟಿಕಲ್ ಪಾರ್ಟಿ ಸ್ಟೇಟ್ಮೆಂಟ್ ಅಲ್ಲ. CEO ಅವರು ಕರ್ನಾಟಕ ಕೊಟ್ಟಂಥದ್ದು 92% ಮ್ಯಾಪಿಂಗ್ ಆಗಿದೆ ಅಂತೇಳಿ. ಅಂದರೆ 92% ಜನ 2002ರಲ್ಲಿ ವೋಟ್ ಹಾಕಿದ್ರು ಅಂತನಾ? ಇಲ್ಲ, ಅವ್ರಿಗೂ ಈಗಿರೋ ವೋಟರ್ಸ್ಗೂ ಹೊಂದಾಣಿಕೆ ಆಗಿದೆ ಅಂತ. ಓಕೆ. 2002 ಆಧಾರ ಮಾಡ್ಕೊಂಡು ನಾವು ಅವರೇನು ಇವತ್ತು ರಿವಿಷನ್ ಮಾಡೋಕ್ಕೆ ಹೊರಟಿದ್ದಾರೆ. ಓಕೆ. ಇವತ್ತಿನ ಅದಕ್ಕೆ 92% ಮ್ಯಾಪಿಂಗ್ ಆಗಿದೆ, ಹೊಂದಾಣಿಕೆ ಆಗಿದೆ, ಅವರಿದ್ರು ಆಲ್ರೆಡಿ ವೋಟರ್ಸ್ ಅಂತೇಳಿ. ನಾವೊಂದು ರೆಪ್ರೆಸೆಂಟೇಷನ್ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಪರವಾಗಿ, ನೀವು ಮ್ಯಾಪಿಂಗ್ 92% ಆಗಿದೆ ಅಂತ ಹೇಳಿದಾಗ ಆ 92% ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್. ಓಕೆ. ನಾವು ಯಾವುದೇ ರಾಜಕೀಯ ಪಕ್ಷ ಮಾಡಿರೋ ಸರ್ವೆ ಅಲ್ಲ, ಅದು ನೀವು ಮಾಡಿರ್ತಕ್ಕಂಥದ್ದು, ಅಧಿಕಾರಿಗಳನ್ನ ಇಟ್ಕೊಂಡು ಎಲ್ಲ ಕಡೆ ಮಾಡಿದ್ದೀರಾ, ಅದನ್ನ ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ನು 8%ಗೆ ಏನಿದೆ ಅವ್ರಿಗೆ ರಿಕ್ವೈರ್ಮೆಂಟ್, ನಿಮ್ಮ ಗೈಡ್ಲೈನ್ ಪ್ರಕಾರ 11 ಡಾಕ್ಯುಮೆಂಟ್ ಪಟ್ಟಿ ಮಾಡಿದ್ದೀರಾ. ಸುಪ್ರೀಂ ಕೋರ್ಟು ಸಹ 11 ಡಾಕ್ಯುಮೆಂಟಲ್ಲಿ ಅವರು ಕೊಡಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ 11 ಡಾಕ್ಯುಮೆಂಟ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ರೆಪ್ರೆಸೆಂಟೇಷನ್ ಕೊಟ್ಟು. ಆದರೆ ಅವರು ಮೀಟಿಂಗ್ ಕರೆದಾಗ ಏನು ಹೇಳಿದ್ರು, ಮ್ಯಾಪಿಂಗಿಗೂ ನಿಮ್ಗೆ ಓಟ್ಗೂ ಸಂಬಂಧ ಇಲ್ಲ, ನಾವು BLO ಮುಖಾಂತರ ನಿಮ್ಮ ಮನೆ ಹತ್ರ ಬರ್ತೀವಿ, ನಿಮ್ಗೆ ಎನ್ಯುಮರೇಷನ್ ಫಾರಮ್ ಕೊಡ್ತೀವಿ, ನೀವು ಯಾವ್ದಾನ್ ಟುಡೆ ನೀವು ವೋಟರ್ ಅಂತಲೇ ಇಟ್ಕೊಳ್ಳಿ, ನೀವು ಎಲಿಜಿಬಲ್ ಇದ್ದೀರಾ ಅಂತಲೇ ಇಟ್ಕೊಳ್ಳಿ, 2002ರಲ್ಲಿ ವೋಟರ್ ಇದ್ದೀರಾ ಅಂತಲೂ ತಿಳ್ಕೊಳ್ಳಿ, ಎನ್ಯುಮರೇಷನ್ ಫಾರ್ಮ್ ನೀವು ಫಿಲಪ್ ಮಾಡಿ ಕೊಡಲಿಲ್ಲ ಅಂದರೆ ಯು ಆರ್ ನಾಟ್ ಎ ವೋಟರ್. ಓಕೆ. ನೀವು ಎನ್ಯುಮರೇಷನ್ ಫಿಲಪ್ ಮಾಡಿ ಕೊಟ್ರಿ, 2002ಕ್ಕೆ ಮ್ಯಾಚ್ ಆಗಲಿಲ್ಲ, ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಇರುತ್ತೆ, ಬಟ್ ನಿಮ್ಮದು ಆಬ್ಜೆಕ್ಷನ್ ಬರುತ್ತೆ, ನೋಟಿಸ್ ಬರುತ್ತೆ, ದೆನ್ ಯು ಹ್ಯಾವ್ ಟು ಫರ್ನಿಶ್ ದ ಡಾಕ್ಯುಮೆಂಟ್. ಸೊ ಈ ಥರದ ಅವ್ರು ಹೇಳಿಕೆ. ಓಕೆ. ನಾವು ನೀವೇ ಮ್ಯಾಪಿಂಗ್ ಮಾಡಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ತರ್ಕ ಅದನ್ನು ಕನ್ಸಿಡರ್ ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ. ಸಮಸ್ಯೆ ಏನಾಯ್ತಂದರೆ ಜೂನ್ 29ಕ್ಕೆ ಕರ್ನಾಟಕದಲ್ಲಿ SIR ಸ್ಟಾರ್ಟ್ ಮಾಡಿದ್ರು. ಸೊ ಮ್ಯಾಪಿಂಗ್ ಅಂದರೆ ಬೇಸಿಕಲಿ 2002ರಲ್ಲಿ ನಿಮ್ಮ ಓಟ್ ಇತ್ತು, ಈಗಿನ ಮತದಾರರ ಪಟ್ಟಿಯಲ್ಲಿ ಓಟ್ ಇದೆ. ಎಸ್, ಅಷ್ಟೇ. ಎಸ್. ಅಂದರೆ 92% ಆಗೋದಕ್ಕೆ ಸಾಧ್ಯ ಇಲ್ಲ. ಅವರೇ ಕೊಟ್ಟಿರೋ ನಮ್ಮ ಸ್ಟೇಟ್ಮೆಂಟ್ ಅಲ್ಲ, ಅಂದರೆ 92% ಜನ ಹೆಂಗೆ ಅಂದರೆ ಹೊಸ ವೋಟರ್ಸ್ ಜಾಯ್ನ್ ಆಗಿದ್ದಾರೆ. 92% ಮ್ಯಾಪಿಂಗ್ ಆಗಿದೆ. 25-26ನೇ ಸಾಲ ಅವ್ರು ವೋಟರ್ ಲಿಸ್ಟ್ ಮಾಡಿದ್ದಾರೆ. ವೋಟರ್ ಲಿಸ್ಟ್ ಅವ್ರ ಹತ್ರ ಇದೆ. ಈ ವೋಟರ್ಗೆ 2002ರಲ್ಲಿ ಅವ್ರು ವೋಟರ್ ಇದ್ರೋ ಇಲ್ವೋ, ಇದನ್ನ ಮ್ಯಾಪಿಂಗ್ ಮಾಡಿದಾಗ 92% ಮ್ಯಾಪಿಂಗ್ ಆಗಿದೆ ಅಂತ ಅವ್ರ ಸ್ಟೇಟ್ಮೆಂಟ್. ನಮ್ದಲ್ಲ ಸ್ಟೇಟ್ಮೆಂಟ್. ಮ್ಯಾಪಿಂಗ್ ಆಗಿರೋದನ್ನ ನೀವು ವಿತೌಟ್ ಎನ್ಯುಮರೇಷನ್ ಫಾರ್ಮ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದು. ಯಾಕೆ ಇದನ್ನು ಹೇಳೋದು ಅಂದರೆ, ಈ ದೇಶದಲ್ಲಿ ಸಂವಿಧಾನದ ಅಡಿನಲ್ಲಿ ಒಂದು ಪ್ರಾವಿಷನ್ ಇದೆ ವೋಟರ್ಸ್ಗೆ ಪ್ರತಿಯೊಬ್ಬರಿಗೂ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ. ಮೊದಲು ಇಂಟೆನ್ಸಿವ್ ರಿವಿಷನ್ ಸ್ಟಾರ್ಟ್ ಆಗಿದ್ದು 51-52ನೇ ಸಾಲದಲ್ಲಿ ಸ್ಟಾರ್ಟ್ ಆಯಿತು. ಆವತ್ತಿಂದ ಇದುವರೆಗೂ ಹಲವಾರು ಬಾರಿ ಮಾಡ್ಕೊಂಡು ಬಂದಿದ್ದಾರೆ, ಎವರಿ ಇಯರ್ ರಿವ್ಯೂ ಮಾಡ್ತಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇರ್ತಕ್ಕಂಥದ್ದು ಇದು ಈ ಸಲ ಫಸ್ಟ್ ಟೈಮು. ಇಂಟೆನ್ಸಿವ್ ರಿವಿಷನ್ ಅಂತೇಳಿ 2014ರಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಅದಾದಮೇಲೆ ದೇಶದ ಬಹುತೇಕ ಕಡೆ ಆಗಿಲ್ಲ, ಈಗ ಮಾಡ್ತಿದ್ದಾರೆ. ನಮಗೆ ತಕರಾರಿಲ್ಲ, ನೀವು SIR ಮಾಡೋದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿದು ತಕರಾರಿಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಮೂಲ ವೋಟರ್ ಇದ್ದಾರೆ ಅವ್ರನ್ನ ಕೈ ಬಿಟ್ಕೊಡ್ದು ಅಂತೇಳಿ. ಈಗ ನೀವು ಇವ್ರು ಜೂನ್ 29ಕ್ಕೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರು,
ಜುಲೈ 28ವರೆಗೂ ನೀವು ಒಂದು ತಿಂಗಳು ಅವಕಾಶ ಕೊಟ್ರಿ. ಬಿ ಎಲ್ ಒಗಳನ್ನ ಕಳಿಸಿದ್ರಿ. ಬಿ ಎಲ್ ಒಗಳು ಟ್ರೈನಿಂಗೇ ಆಗಲಿಲ್ಲ. ಅದನ್ನು ನಾವು ಆಬ್ಜೆಕ್ಷನ್ ಕೊಟ್ಟಿದ್ದೀವಿ. ನೀವು ಬಿ ಎಲ್ ಒ ಕಳಿಸ್ಬೇಕಾದ್ರೆ ಬಿ ಎಲ್ ಒಗೆ ಫಾರಮ್ ಹೆಂಗೆ ಕೊಡಬೇಕು, ಮನೆಗೆ ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು, ಅವ್ರಿಗೊಂದು ಮೊಬೈಲಲ್ಲಿ ಆ್ಯಪ್ ಯೂಸ್ ಮಾಡಬೇಕು, ಇದೆಲ್ಲ ಲೆಂತಿ ಪ್ರೋಸೆಸ್ ಇದೆ. ಅದನ್ನ ಇವತ್ತಿನವರೆಗೂ ಮಾಡಿಲ್ಲ. ಇವತ್ತು ಟ್ರೈನಿಂಗ್ ಆಗಿಲ್ಲ ಭಾಳ ದಿನ ಬಿ ಎಲ್ ಒಗಳಿಗೆ. ಮತ್ತು ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಈಗ ಅವ್ರಿಗೆ ಸಹಾಯ ಕೇಂದ್ರಗಳು. ಈಗ ನಾನು ವೋಟರ್ ಇದ್ದೀನಿ, ನಾನು ಯಾರೋ ಒಬ್ಬ ವೆಂಡರೋ ಅಥವಾ ಅಲೆಮಾರಿ ಸಮುದಾಯದನೋ ಅಥವಾ ಡಿಪ್ರೆಸ್ಡ್ ಕ್ಲಾಸ್ ಯಾವುದೋ ಸಮುದಾಯಕ್ಕೆ ಸೇರಿದ್ದೀನಿ, ನನಗೆ ಫಾರಮ್ ಫಿಲ್ಅಪ್ ಮಾಡೋಕ್ಕೆ ಮತ್ತೊಂದು ಬರೋದಿಲ್ಲ. ಅದಕ್ಕೆ ಅವರೇ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿ ಫೋನ್ ನಂಬರ್ಗಳು ಕೊಟ್ಟಿದ್ದಾರೆ. ಓಕೆ, ಮೋರ್ ದೆನ್ 80% ಫೆಸಿಲಿಟೇಷನ್ ಸೆಂಟರ್ಗಳು ಓಪನೇ ಆಗಿಲ್ಲ. ಈವನ್ ಟುಡೇ ಓಪನ್ ಆಗಿಲ್ಲ. ಬಟ್ ಇವರೇ ಮಾಡ್ತಾರೆ, ಈಗ ಬಿ ಎಲ್ ಒಗೆ ಫಾರಮ್ ಕೊಡ್ತಾರೆ. ARO ಅಥವಾ ERO ಅವ್ರ ಇನ್ಸ್ಟ್ರಕ್ಷನ್ಸು, ನೀನು ಇಷ್ಟು ಕಟ್ ಆಫ್ ಡೇಟಲ್ಲಿ ನೀನು ಎನಮಿನೇಷನ್ ಫಾರಮ್ ನೀನು ರೀಚ್ ಮಾಡಬೇಕು ಅಂತ. ಇವರೇ ಮಾಡಿದ್ರು, ಕೊಟ್ಟಿದ್ದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ರು. ನಾವು ಇಷ್ಟು % ಕೊಟ್ಟಿದ್ದೀವಿ, 99% ಎನಮಿನೇಷನ್ ಫಾರಮ್ ರೀಚ್ ಇಲ್ಲ ಅಂತೇಳಿ. ವಾಪಸ್ ಎಷ್ಟು ಬಂತು ಅನ್ನೋದು ಇರಲಿಲ್ಲ. ಫಾರಮ್ಮೇ ಹೋಗಿಲ್ಲ, ವಾಪಸ್ ಬರೋದು ಎರಡನೇ ಅಂತ. ನೀವು ಫಾರಮ್ಮೇ ಹೋಗಿಲ್ಲ. ಓಕೆ, ಅವರೇ ಮಾಡಿದ್ರು ಬಿ ಎಲ್ ಒಗಳು. ಈಗ 100 ಅವ್ರಿಗೆ ಒಂದು ಬೂತ್ಗೆ 1000 ಮಿನಿಮಮ್ ಇಟ್ಕೊಂಡಿದ್ದಾರೆ. ಪರ್ ಬೂತ್ 1000 ಓಟ್ಗೆ ಇವರೊಂದು ಮಾಡಿಕೊಂಡು ಅದಕ್ಕಿಂತ ಜಾಸ್ತಿ ಬಂದರೆ ಇನ್ನೊಂದು ಥರ ಮಾಡ್ಕೊಂಡಿದ್ದಾರೆ. 1000 ಫಾರಮ್ ಕೊಟ್ಟರೆ ರೀಚ್ ಆಗಿದ್ದಾರೆ ಇಲ್ವೋ ಅವನು ರಿಪೋರ್ಟ್ ಮಾಡಬೇಕು. ಅವ್ನು ಕೊಟ್ಟನೋ ಇಲ್ವೋ ಕ್ರಾಸ್ ಚೆಕ್ ಮಾಡಲಿಲ್ಲ ಇವರು. ಈಗ ನಿಮ್ಮ ಮನೆ ಇದೆ, ನಿಮಗೆ ತಲುಪಿದೆಯೋ ಇಲ್ವೋ, ನಿಮ್ಮ ಮನೆಗೆ ಬಂದು ಒಂದು ಸ್ಟಿಕ್ಕರ್ ಅಂಟಿಸ್ತಾ ಹೋದ, ಅದು ಅವ್ರ ಪ್ರಕಾರ 3 ಸಲ ಹೋಗ್ಬೇಕು. ಮನೆ ಹತ್ರ ಇಲ್ಲ ಅಂದರೆ ಅಬ್ಸೆಂಟಿಂದ ಬರ್ಕತ್ತಾನೆ, ಆ ಫೋಟೋ ಅಪ್ಲೋಡ್ ಮಾಡಬೇಕು. ಕಮ್ಯುನಿಕೇಷನೇ ಆಗಿಲ್ಲ ಭಾಳಷ್ಟು ಕಡೆ. ಅದು ಇವತ್ತು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಅವರೇನು ASDDO ಅಂತ ತೋರಿಸ್ತಾ ಇದ್ದಾರೆ. ಆ ಫಾರಮ್ಗಳು ಆಬ್ಸೆಂಟಿ ಶಿಫ್ಟಿಂಗು ಮತ್ತೊಂದು ಬಿ ಎಲ್ ಒಗಳು ಫಾರಮ್ ರೀಚ್ ಮಾಡೋಕ್ಕಾಗಿಲ್ಲ. ಅದು ಮೇಜರ್ ಸಮಸ್ಯೆ ಇರ್ತಕ್ಕಂಥದ್ದು. ರೀಚ್ ಮಾಡಿದ್ಮೇಲೆ ವಾಪಸ್ ಬಂದಿದೆಯಲ್ವೋ ಅದು ಸಂಖ್ಯೆ ಕಡಿಮೆ ಇದೆ. ಆ ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡಿ. ಈಗ ತಾವೊಂದೇನು ಹೇಳಿದ್ರಲ್ಲ, 92% ಮ್ಯಾಪಿಂಗ್ ಆಗಿದೆ, ಅವರನ್ನು ಮತದಾರರು ಅಂತ ಕನ್ಸಿಡರ್ ಮಾಡಿಬಿಡಿ ಅಂತ. ಕರ್ನಾಟಕ ಎಕ್ಸ್ಕ್ಲೂಸಿವ್ ರೂಲ್ಸ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಇದು ದೇಶದಾದ್ಯಂತ ನಡೀತಾ ಇದೆ. ಬೇರೆ ರಾಜ್ಯಗಳಲ್ಲಿ ಹೆಂಗಾಗಿದೆ ಇಲ್ಲೂ ಹಾಗೆ ಆಗಬೇಕು. ಇಲ್ಲ, ಅವರು ಹೇಳಿದ್ದು ನಮಗೆ ಬೇರೆ ರಾಜ್ಯಗಳಲ್ಲಿ ಈ ಥರ ಮ್ಯಾಪಿಂಗ್ ಆಗಿರಲಿಲ್ಲ. ನಾವು ಪಾರ್ಟಿ ಮೀಟಿಂಗ್ ಕರೆದಾಗ, ಅಂದರೆ ಪೊಲಿಟಿಕಲ್ ಪಾರ್ಟಿಗಳು ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಇದು ಕರ್ನಾಟಕದಲ್ಲಿ ಮ್ಯಾಪಿಂಗ್ ಮಾಡಿದ್ದೀವಿ. ಬಟ್ ನೀವು ಅನ್ಲೆಸ್ ಯು ಸಬ್ಮಿಟ್ ದ ಎನ್ಯುಮರೇಷನ್ ಫಾರಮ್ ಟು ದ BLO, ಅದು ಮ್ಯಾಪಿಂಗ್ ಹೋಗೋದಕ್ಕೂ ಸಂಬಂಧ ಇಲ್ಲ. ಮ್ಯಾಪಿಂಗ್ ನಾವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಗ ನೀವು ಅದನ್ನು ವಾಪಸ್ ಕೊಟ್ಟಾಗ ಡ್ರಾಫ್ಟ್ ವೋಟರ್ ಲಿಸ್ಟಿಗೆ ಬರುತ್ತೆ. ಅಲ್ಲಿ ನಿಮ್ಮದು ಲಾಜಿಸ್ಟಿಕ್ ಮಿಸ್ಟೇಕೋ ಅಥವಾ ಇನ್ನೇನೋ ಇತ್ತು ಅಂದರೆ ಅದಕ್ಕೆ ನಿಮ್ಗೆ ನೋಟಿಸ್ ಬರುತ್ತೆ, ಅದು ಸಪ್ರೇಟು. ಬಟ್ ನೀವು ಎನ್ಯುಮರೇಷನ್ ಫಾರಮ್ನ ಮ್ಯಾಪಿಂಗ್ ಆಗದಲ್ಲೇ ಇರಲಿ, ನೀವು ಫಿಲ್ಅಪ್ ಮಾಡಿ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದರೆ ಯು ಆರ್ ನಾಟ್ ಎ ವೋಟರ್. ಮತ್ತು ಮೇಜರ್ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ನೋಡಿ, 2008ರಲ್ಲಿ ಡಿಲಿಮಿಟೇಷನ್ ಆಯಿತು. ಫಾರ್ ಎಕ್ಸಾಂಪಲು ಬೆಂಗಳೂರಲ್ಲಿ ಉಟ್ರಳ್ಳಿ ಕ್ಷೇತ್ರ ಇತ್ತು. ಈಗ ಅದು 4 ಅಸೆಂಬ್ಲಿ ಆಗಿದೆ. 2002ರಲ್ಲಿ ನಾನು ಉಟ್ರಳ್ಳಿ ವೋಟರು. ನನಗೆ ಉಟ್ರಳ್ಳಿ ವೋಟರು ನನಗೂ ಆ ಸಮಸ್ಯೆ ಆಗಿದೆ. 2002ರಲ್ಲಿ ಎಲ್ಲಿ ವೋಟ್ ಅದೇ ಥರ ಇಡೀ ಕರ್ನಾಟಕದಲ್ಲಿ ಆಗಿದೆ. ಬಟ್ ನಾನು ಹೇಳಿದ 2 ನಿಮಿಷದಲ್ಲಿ ಅವರು ತೆಗೆದುಕೊಟ್ರು. ನೀವು ಅಂದರೆ ನಾನು ಇಂಥ ಕ್ಷೇತ್ರದ ಈ ವಿಧಾನಸಭಾ ಕ್ಷೇತ್ರದ ಇಂಥ ಬೂತ್ನಲ್ಲಿ ನಾನು ವೋಟ್ ಹಾಕಿದ್ದೆ 2002ರಲ್ಲಿ ಅಂದಾಗ ತೆಗೆದುಕೊಟ್ರು ಅವರು. ಇಂಥಲ್ಲಿದೆ ನಿಮಗೆ ತೆಗೆದುಕೊಟ್ರು. ನನ್ನ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನನ್ನ ಎನಮಿನೇಷನ್ನು ನನ್ನ BLO ಬಂದು ನಮ್ಮ ಮನೆಗೆ ತಲುಪಿಸಿದ್ರು. ನಮ್ಮ ಮನೇಲಿ ನಂದು, ನನ್ನ ಮಗಂದು, ನಮ್ಮ ಮಿಸೆಸ್ತು ಇಲ್ಲ ಅಂತ ಹೇಳಿದ್ರು. ನಂದು ನನ್ನ ಮಗಂದು ತಲುಪಿಸಿದ್ರು. ನಂದು 2002 ಕೇಳಿದ್ರೆ ಅವ್ರ ಮಾಹಿತಿ ಇಲ್ಲ, ನೀವು ಹುಡ್ಕೊಂಡು ಕೊಡಿ ಅಂತ ಹೇಳಿದ್ರು. ನೀವು ಹೇಳಿದ್ರಿ ಕರೆಕ್ಟಾಗಿ ಇದೇ ಕ್ಷೇತ್ರ ನಾನು ತೆಗೆದುಕೊಂಡಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಬಿಕಾಸ್ ಐ ಆಮ್ ಅವೇರ್ ಆಫ್ ದಟ್. ನಾನು ಸ್ವಲ್ಪ ನನಗೆ ಮಾಹಿತಿ ಗೊತ್ತಿದೆ, ಮತ್ತೊಂದು ಗೊತ್ತಿದೆ, ತೆಗೆದಿಟ್ಟಿದ್ದೀನಿ. ವಾಟ್ ಅಬೌಟ್ ದ ಕಾಮನ್ ಪೀಪಲ್? ಜನಸಾಮಾನ್ಯರು ಅವ್ರ ಬದುಕು ಮತ್ತೊಂದು ಎಲ್ಲ ಕೂಲಿ ಮಾಡೋಕೆ ಮತ್ತೊಂದು ಹೋಗ್ತಾರೆ. ಅವ್ರಿಗೆ ಇದು ಬೇಕಲ್ಲ. ಎರಡನೇದು ಫಾರಮ್ ಫಿಲ್ಅಪ್ ಮಾಡೋಕ್ಕೆ 2002ರಲ್ಲಿ ಎಲ್ಲಿದ್ದೆ ಅಂತ ಅವ್ನಿಗೆ ಬೇಕಲ್ಲ, ಅಥವಾ ಪ್ರಿಂಟ್ಔಟ್ ತೆಗಿಬೇಕಲ್ಲ. ಇದು ಭಾಳ ಜನ BLOಗಳಿಗೆ ಟ್ರೈನ್ ಅಪ್ ಆಗಿಲ್ಲ. ಸಮಸ್ಯೆ ಆದಂಥದ್ದು ಏನಂದರೆ, ವಾಟ್ ಎಲೆಕ್ಷನ್ ಕಮಿಷನ್ ಇಸ್ ಟೆಲಿಂಗ್, BLOಗಳನ್ನೆಲ್ಲ ಅಪ್ಡೇಟ್ ಮಾಡಿದ್ದೀವಿ, ನಾವು ಮತ್ತೊಂದು ಮಾಡಿದ್ದೀವಿ. ಇಲ್ಲ, ಆಗಿಲ್ಲ. ನೀವು ಪರ್ಟಿಕ್ಯುಲರ್ಲಿ ಅರ್ಬನ್ ಏರಿಯಾಗಳಲ್ಲಿ, ನೀವು ಬೆಂಗಳೂರು ಇರ್ಬೋದು, ಡಿಸ್ಟ್ರಿಕ್ಟ್ ಬೆಂಗಳೂರಿನಲ್ಲಿ 48% ಜನರದ್ದು ಡಿಲೀಟ್ ಆಗಿಬಿಡುತ್ತೆ. ಮೀಟಿಂಗಲ್ಲಿ ಚರ್ಚೆ ಮಾಡಿದಾಗ ಬಹಳ ವಿಶೇಷವಾಗಿ ಅವ್ರು ಕೊಟ್ಟಂಥ ಮಾಹಿತಿ ಪ್ರಕಾರ 1 ವಾರದಿಂದ KR ಪುರಮಲ್ಲಿ ಆಬ್ಸೆಂಟೀಸ್ 75,000, ಇವತ್ತು 1 ಲಕ್ಷ ಕ್ರಾಸ್ ಆಗಿದ್ದಾರೆ. ನಾವು ಹೇಳಿದ್ರು ನೋಡಿ ಈ ಥರ ಪ್ರಾಕ್ಟಿಕಲ್ ಸಮಸ್ಯೆ ಇದೆ ಅಂತ. ಅವ್ರೇನು ಉತ್ತರ ಕೊಡ್ತಾರೆ, ನೀವು DROಗೆ ರಿಪೋರ್ಟ್ ಮಾಡಿ, AROಗೆ ಮಾತಾಡಿ ಅಂತಾರೆ. AROಗಳು EROಗಳು DROಗಳು ಫೋನೇ ರಿಸೀವ್ ಮಾಡಲ್ಲ. ಚಂದ್ರಶೇಖರ್ ಅವರು ಹೇಳಿದ ಸಂಖ್ಯೆಗಳ ಲಾಜಿಕ್ಕನ್ನು ಒಪ್ಕೊಳ್ತೀರಾ ನೀವು? 100ಕ್ಕೆ 100 ತಪ್ಪು. ನಿಮಿಷ ನೋಡಿ, BJP ಅವರು ನಿಸ್ಸೀಮ್ರು, 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತೇಳಿ ಅವರ ಸ್ಟ್ರಾಟಜಿ ಇರ್ತಕ್ಕಂಥದ್ದು. ಅವ್ರು ಸತ್ಯ ಒಂದು ಆಚೆ ಬಿಟ್ಟರು. ಹೋದ ಸಲ ಕಾಂಗ್ರೆಸ್ಗೆ ಎಷ್ಟು ಓಟ್ ಬಂದಿತ್ತು ಪಾಪ, ಇನ್ನೂ ಕಲ್ಪನೆ ಮಾಡ್ಕೊಂಡು ಜನಾರ್ದನ್ ರೆಡ್ಡಿನ ಸೇರಿಸ್ಕೊಂಡು ಇವೆಲ್ಲ ಓಟ್ ನಮಗೆ ಬಂದುಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇರಲಿ, ಯಾಕೆಂದ್ರೆ ಪಾಪ KJPನ ಬಿಟ್ಟರು, ಹಿಂದೆ KJPನ ಸೇರಿಸ್ಕೊಂಡು ಹೇಳ್ಬೇಕಾಯ್ತು. ಅವರು ಬಿಟ್ಟವ್ರು ಅದನ್ನು ಸೇರಿಸ್ಕೊಂಡು ಹೇಳ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. 140 ಕ್ಷೇತ್ರ ಯಾವಾಗ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಗೆಲುವನ್ನು ಸಾಧಿಸ್ತೋ,
ಪರ್ಟಿಕ್ಯುಲರ್ಲಿ 43% ವೋಟ್ ಶೇರಿಂಗ್ ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಬಂತು ಆವಾಗಲಿಂದಲೇ ಇವರು ಕರ್ನಾಟಕದಲ್ಲಿ SIR ಇಡೀ ದೇಶದಲ್ಲಿ ನಡೆದಿದೆ. ನಾನು ಅದನ್ನು ನಮ್ಮ ರಾಷ್ಟ್ರ ನಾಯಕರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. SIRಗೆ ನಾವು ವಿರೋಧ ಇಲ್ಲ. SIRS ಅಲ್ಲಿ BJP ಅವರು ಚುನಾವಣಾ ಆಯೋಗನ ದುರುಪಯೋಗ ಮಾಡ್ಕೊತಾ ಇರೋದ್ರ ಬಗ್ಗೆ ನಮ್ಮ ತಕರಾರು ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ 97 ಕಾಂಗ್ರೆಸ್ ಪಾರ್ಟಿ ಅಸೆಂಬ್ಲಿ ಸೆಗ್ಮೆಂಟ್ನ ಲೀಸ್ಟ್ ಮಾಡಿದ್ದಾರೆ BJP ಅವರು. ಅಲ್ಲಿ ಎಷ್ಟೆಷ್ಟು ವೋಟ್ ಲೀಸ್ಟ್ ಹೇಳಿದ್ರಲ್ಲ ಅವರು, ಈ ಕ್ಷೇತ್ರದಲ್ಲಿ ಇಷ್ಟು ಓಟು, ಈ ಕ್ಷೇತ್ರದಲ್ಲಿ ಇಷ್ಟು ಓಟು ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ದಮನಿತ ವರ್ಗದವರು, ಯಾರ್ಯಾರು ಕೆಳವರ್ಗದವರು, ಅಲ್ಪಸಂಖ್ಯಾತರು ಅಥವಾ SC ST ವೋಟ್ನ ತೆಗೆದ್ರೆ BJP ಅವ್ರು ಗೆಲ್ಬೋದು ಅಂತೇಳಿ ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಇವತ್ತು ಎಲೆಕ್ಷನ್ ಕಮಿಷನ್ ಜೊತೆ ಮಾಡಕೊಟ್ಟಿರ್ತಕ್ಕಂಥ ಷಡ್ಯಂತ್ರ. ಸರ್ ತನ್ನ ದಯಮಾಡಿ ಅವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ರು, ಕಾಂಗ್ರೆಸ್ ಅವ್ರು ಏನೂ ಆಬ್ಜೆಕ್ಷನ್ನೇ ಕೊಟ್ಟಿಲ್ಲ ಅಂತೇಳಿ. ಐ ಆಮ್ ದ ವಿಟ್ನೆಸ್ ಹಿಯರ್. ಈ ಚುನಾವಣಾ ಪ್ರೋಸೆಸ್ SIR ಪ್ರೋಸೆಸ್ಸು ಕರ್ನಾಟಕದಲ್ಲಿ ಸ್ಟಾರ್ಟ್ ಆದಮೇಲೆ ಸುಮಾರು 9 ಅಧಿಕೃತವಾಗಿ ಮೇಲು ಮತ್ತು ನೇರವಾಗಿ ಪಿಟಿಷನ್ಗಳನ್ನ ನಾವು ಚುನಾವಣಾ ಆಯೋಗ ಕೊಟ್ಟಿದ್ದೀವಿ. ಹೇಳಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಇಂಥ ಮತದಾರ ಡಿಲೀಟ್ ಆಗಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಅನ್ನು ಕಾಂಗ್ರೆಸ್ ಸುಳ್ಳು ಸರ್ ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನೀವು ವೆಸ್ಟ್ ಬೆಂಗಾಲ್ದು ನಾನು ಮಾತಾಡೋಕೆ ಹೋಗೋದಿಲ್ಲ. 3000 ಅಪ್ಲಿಕೇಶನ್ಸ್ ಹಾಕಿದ್ದಾರೆ. 3000 ಅಪ್ಲಿಕೇಶನ್ದಲ್ಲಿ 2 ಅಪ್ಲಿಕೇಶನ್ ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೊಂದು ಇದನ್ನು ಮಾಡಿದ್ದಾರೆ, ಒಂದು ರಿಟೈರ್ಡ್ ಜಡ್ಜ್ಗಳದ್ದು ಅವ್ರದ್ದು ಇದೆಲ್ಲ ಒಂದು ಬೋರ್ಡು, ಒಂದು ಜುಡಿಷಿಯಲ್ ಎನ್ಕ್ವೈರಿ ಥರ ಮಾಡಿದ್ದಾರೆ. ಅವ್ರು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. 274 ಅರ್ಜಿಗಳು SIR ಅನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ ಬೇರೆ 274 ಅರ್ಜಿಗಳು. ಅದರಲ್ಲಿ ಕರ್ನಾಟಕದಲ್ಲೂ ಸಹ ಯಾವ ಸಂಘಟನೆಗಳಿದ್ದಾವೆ, ನಮಗೂ ಸಹ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿಗೂ ಆಪ್ಷನ್ ಓಪನ್ ಇದೆ. ಚುನಾವಣಾ ಆಯೋಗ BJP ಏಜೆಂಟ್ ಆಗಿ ಇಲ್ಲಿರ್ತಕ್ಕಂಥ ಮತದಾರರ ಹೆಸರುಗಳನ್ನ ತೆಗೆಯೋದಕ್ಕೆ ಹೋದ್ರೆ ನಮಗೂ ಅನಿವಾರ್ಯ ಇದೆ. ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಅದು ಪ್ರಶ್ನೆ. ಬೇರೆ ಸಂಘಟನೆಗಳಿಗೂ ಅವ್ರಿಗೆ ಬಿಟ್ಟಂಥ ವಿಚಾರ. ಮತ್ತು ಇಲ್ಲಿ ಭಾಳ ಅವ್ರು ಹೇಳ್ತಾ ಇರೋದು ಅಂಕಿಅಂಶ ಏನಿದೆ, ಎಲ್ಲೆಲ್ಲಿ ನಾವು ಆಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ, ಯಾವ ಆಬ್ಜೆಕ್ಷನ್ ಅವ್ರು ಕನ್ಸಿಡರ್ ಮಾಡಿಲ್ಲ. ಕರ್ನಾಟಕದಲ್ಲೇ ನಾವು 9 ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಇದುವರೆಗೂ. ಮತ್ತೆ ಇಲ್ಲಿ 2 ಅಂತ ದಯಮಾಡಿ ಇಲ್ಲಿ 2 ಅಂತ ನೋಡಿ, ಜನಕ್ಕೆ ರಾಂಗ್ ಮಾಹಿತಿ ಹೋಗೋದು ಬೇಡ. ಅಲ್ಲ, ರಾಂಗ್ ಮಾಹಿತಿ ಹೋಗಬಾರ್ದು ಅಂತಾನೆ ನಾನು ಇಂಟರ್ಫಿಯರ್ ಆಗ್ತಾ ಇರೋದು. ಪ್ರಕ್ರಿಯೆಯ ಬಗ್ಗೆ ಅರ್ಜಿ ಕೊಟ್ಟಿದ್ದೀರಿ ಸರ್. ಈಗ ಪ್ರಕ್ರಿಯೆ ಬಗ್ಗೆ ಅರ್ಜಿ ಬಿಹಾರದಲ್ಲೂ ಕೊಟ್ಟಿದ್ರಿ, ತಮಿಳುನಾಡಿನಲ್ಲೂ ಕೊಟ್ಟಿದ್ದೀರಿ, ವೆಸ್ಟ್ ಬೆಂಗಾಲ್ನಲ್ಲೂ ಕೊಟ್ಟಿದ್ದೀರಿ. ಅದ್ರ ಬಗ್ಗೆ ಅಲ್ಲ ಮಾತಿದ್ದದ್ದು. ಅಂತಿಮ ಪಟ್ಟಿ ಕರಡು ಪ್ರತಿ ಬಂದ ನಂತರ ಇಂಥ ನಮ್ಮವರ ವೋಟ್ ಡಿಲೀಟ್ ಆಗಿದೆ ಅನ್ನುವ ಕಂಪ್ಲೇಂಟ್ ಅನ್ನ ಇಂಡಿವಿಜುವಲ್ಗಳು ಕೊಡಬಹುದು, ರಾಜಕೀಯ ಪಕ್ಷಗಳು ಕೊಡಬಹುದು. ರಾಜಕೀಯ ಪಕ್ಷ ತಮ್ಮ ಪಕ್ಷ ಒಂದನ್ನು ಕೊಡ್ಲಿಲ್ಲ ಅಂತ. ಕೊಟ್ಟಿದೆ. ಕೇರಳದಲ್ಲಿ ಕೊಟ್ಟಿದ್ದೀವಿ, ವೆಸ್ಟ್ ಬೆಂಗಾಲಲ್ಲಿ ಕೊಟ್ಟಿದ್ದೀವಿ, ತಮಿಳ್ನಾಡಲ್ಲಿ ಕೊಟ್ಟಿದ್ದೀವಿ, ಅಸ್ಸಾಮಲ್ಲಿ ಕೊಟ್ಟಿದ್ದೀವಿ. ನೋಡಿ, ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲ್ ಇಶ್ಯೂ ಇಸ್ ಡಿಫ್ರೆಂಟ್. ಅಲ್ಲಿ ಮೈಗ್ರೇಟೆಡ್ಡು ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಅಂತೇಳಿ ಅಲ್ಲಿದೆ, ಸಿಟಿಜನ್ಶಿಪ್ದು ಇಶ್ಯೂ ಇದೆ. ಇಟ್ ಈಸ್ ಡಿಫ್ರೆಂಟ್. ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ನಿಮಗೆ 99% ಬೈ ಬರ್ತ್ ಕನ್ನಡಿಗರು. ನೀವು ತೆಗಿಬೇಕಾದ್ರೆ ಈಗ ಅವರು ಬಸವರಾಜಪ್ಪ ಹೇಳ್ತಾ ಇದ್ರು, ಒಂದು ಪಾಯಿಂಟ್ ಭಾಳ ಮುಖ್ಯ ಇದೆ ಇಲ್ಲಿ. ನೀವೇನೀಗ 1 ಕೋಟಿ ಆಚೆ ಇಟ್ಟಿದ್ದೀರಾ, ಅವ್ರು ಡ್ರಾಫ್ಟ್ ಲಿಸ್ಟಲ್ಲಿ ಬರೋದಿಲ್ಲ. ಡ್ರಾಫ್ಟ್ ಲಿಸ್ಟಲ್ಲಿ ಬಂದಾಗ ನೀವು ಆಬ್ಜೆಕ್ಷನ್ ಹಾಕೋದು ಬೇರೆ. ನೀವು ಲಾಜಿಸ್ಟಿಕ್ ಡಿಸ್ಕ್ರಿಪೆನ್ಸಿ ಅಂತಾರೆ. ಏನು ಲಾಜಿಸ್ಟಿಕ್ಕು? ಲಾಜಿಕಲ್ ಏನದು? ನಿಮ್ದೀಗ ಒಂದು ಹೆಸರಿದೆ, ರಮೇಶ್ ಬಾಬು ಎಸ್ ಅಂತೇಳಿ. ನಂದು 2002ರಲ್ಲಿ ಎಸ್ ರಮೇಶ್ ಬಾಬು ಎಸ್ ಮುಂದೆ ಬಂದಿದ್ರೆ ಅದನ್ನ ಆ ಆಬ್ಜೆಕ್ಷನ್ ತೆಗಿತಾರೆ. ಈ ಥರದವು. ಈಗ ಏಜು ಬೈ ಮಿಸ್ಟೇಕು ಆವತ್ತೇನಾದ್ರು 55 ವರ್ಷ ಹಾಕಿರ್ತಾನೆ, 45 ಹಾಕೋದನ್ನ, ನಿಮ್ಗೆ ಏಜು ಹೊಂದಾಣಿಕೆ ಬರ್ತಾ ಇಲ್ಲ. ಯಾಕೆ? ನೀನು ಕಾಂಗ್ರೆಸ್ ವೋಟರು. ಇದು BJP ಷಡ್ಯಂತ್ರ. ಏಜ್ ಹೊಂದಾಣಿಕೆ ಬರ್ತಿಲ್ಲ ಕಾಂಗ್ರೆಸ್ ಸರ್. ಈಗ ಅದನ್ನೇ ಸಹ ಮಾಡಕ್ಕೆ ಕೊಟ್ಟಿರೋದು. ಇವ್ರು ಎಲ್ಲೆಲ್ಲಿದ್ದಾರೆ ಇಟ್ಕೊಂಡು ಇವ್ರ ಏಜೆಂಟ್ಗಳು ಕೂತ್ಕೊಂಡು ಎಲೆಕ್ಷನ್ ಕಮಿಷನ್ ಜೊತೆ ಶಾಮೀಲಾಗಿರ್ತಕ್ಕಂಥ ಕೆಲಸವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಆಬ್ಜೆಕ್ಷನ್ ಹಾಕೋದು ಅದೆಲ್ಲ ಎರಡನೇದು. ಇವರು ಹೇಳೋದಲ್ಲ, ಇಷ್ಟಿಷ್ಟು ಕ್ಷೇತ್ರದಲ್ಲಿ ಇಷ್ಟಿಷ್ಟು ಪಟ್ಟಿ ಆಗ್ಬಿಡಿ. ಹೆಂಗೆ ಗ್ರಾಮೀಣ ಪ್ರದೇಶದಲ್ಲಿ ಅಫ್ಕೋರ್ಸ್ ಬದುಕನ್ನು ಅರಸಿ ಬಂದಂಥವ್ರು, ಗುಲ್ಬರ್ಗದವರು, ನಾಗಮಂಗಲದವರು, ಕುಣಿಗಲ್ದವರು, ಕೋಲಾರದವರು ಬದುಕನ್ನು ಅರಸಿ ಬಂದಂಥವ್ರು ಇಲ್ಲಿದ್ದಾರೆ ಬೆಂಗಳೂರಲ್ಲಿ. ಬಟ್ ಅವ್ರ ವೋಟ್ ಜೇನೇನಾಗ ಅಲ್ಲೇ ಇದೆ. ಬಟ್ ಇಲ್ಲಿ ಮಾಡಿಸ್ಕೊಂಡಿಲ್ಲ. ಅದಲ್ಲ, ಅವ್ರು ಅಲ್ಲಿ ಹೋದಾಗ ಎನ್ಯುಮರೇಷನ್ ಫಾರ್ಮ್ ತಗೊಂಡೋದ್ರೆ BLO ನೀನು ಇಲ್ಲಿ ವಾಸ ಇಲ್ಲ, ನೀನು ರಿಜೆಕ್ಟ್ ಮಾಡ್ತೀನಿ ಅಂತಾನೆ. BLO ಯಾರು? ಚುನಾವಣಾ ಆಯೋಗದವನು ಸರ್. ರಾಜ್ಯ ಸರ್ಕಾರದ ಸಿಬ್ಬಂದಿ. ನೋ ಐ ಆಮ್ ಸಾರಿ. ನೋಡಿ, ಅದು ಯುವರ್ ರಾಂಗ್ ಸರ್. ಸಿಬ್ಬಂದಿ ರಾಜ್ಯ ಸರ್ಕಾರನ ಯಾರ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿರೋದವರು? ಈಸ್ ವರ್ಕಿಂಗ್ ಅಂಡರ್ ದ ಎಲೆಕ್ಷನ್ ಕಮಿಷನ್. ಚುನಾವಣಾ ಸಿಬ್ಬಂದಿಗೆ ರಾಜ್ಯ ಸರ್ಕಾರ ಡೈರೆಕ್ಷನ್ ಕೊಡಕ್ಕೆ ಬರುತ್ತೆ. ಕಲ್ಯಾಣ ಮಂಟಪದಲ್ಲಿ ಬಂದು ಎನ್ರೋಲ್ಮೆಂಟ್ ಮಾಡುವಂತ ಚುನಾವಣಾ ಆಯೋಗ ಹೇಳ್ತಾವ್ರೆ. ಎಸ್ ದಯಮಾಡಿ ಒಳ್ಳೆ ಪಾಯಿಂಟಿಗೆ ಬಂದಿದ್ದೀರಾ. ನೀವು ಕಲ್ಯಾಣ ಮಂಟಪದಲ್ಲೂ ಮಾಡ್ಬೋದು, ಮಸೀದಿನಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಮಾಡ್ಬೋದು, ನಿಮ್ಮ ಮನೆಯಲ್ಲೂ ಮಾಡ್ಬೋದು. ನಾಟ್ ವಿತ್ BLO ಹೋಗೋದಕ್ಕೆ ಅವಕಾಶ ಇಲ್ಲ. ನನಗೆ BLO ಬಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾನೆ. ನಿಮ್ಮನೇಲಿ ಬಂದು ಕೂತ್ಕೊಂಡು ಫಾರ್ಮ್ ಫಿಲ್ಅಪ್ ಮಾಡ್ತೀನಿ ಬೇಡ ಅಂತ ಎಲ್ಲಿದೆ ಸರ್? BLOಗಳು ಮಾಡ್ಲಿಲ್ವಾ ಕರ್ನಾಟಕದಲ್ಲಿ? ತಪ್ಪು. ನಾನು ಅದು ತಪ್ಪು ಅಂದ್ರೆ ಚುನಾವಣಾ ಆಯೋಗ ಹೇಳಿದ್ದಕ್ಕೆ ಮಾಡಿದ್ರ ಅವರು? ಚುನಾವಣಾ ಆಯೋಗದ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ಚುನಾವಣಾ ಆಯೋಗ ಹೇಳಿದೆ ಅಂತ ಮಾಡಿದ್ರ? ನೀವು ಯಾವುದೇ ದೇವಸ್ಥಾನ, ಯಾವುದೇ ಮಸೀದಿ BLO ಹೋಗಿ ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಇಟ್ ಈಸ್ ರಾಂಗ್. ಅಂದ್ರೆ
ನಾನು ಹೇಳ್ತಾ ಅದೇ ಇರ್ತಕ್ಕಂಥದ್ದು ಹೇಳಿದ್ದು ಅಂದ್ರೆ ಚುನಾವಣಾ ಆಯೋಗ ಹೇಳ್ತಾ ಹಂಗಿದ್ರೆ ಅವರಿಗೆ ಯಾರು ಹೇಳ್ದವ್ರು ಯಾರು ಅವ್ರಿಗೆ ಸರ್ ಈಗ ಫೆಸಿಲಿಟೇಷನ್ ಸೆಂಟರ್ ಕೊಡ್ತೀವಿ ಅಂತ ಹೇಳಿದ್ರು ಯಾರು? ಚುನಾವಣಾ ಆಯೋಗ ಹೇಳಿದೆ. ಯಾಕೆ ಮಾಡಲಿಲ್ಲ? ಚುನಾವಣಾ ಆಯೋಗನ್ ಕೇಳೋಣ ಸರ್. ಅಲ್ಲ ಸರ್, ಎರಡು ತಪ್ಪು ಸೇರಿದ್ರು ಒಂದು ಸರಿ ಯಾವಾಗ ಅಂತ. ಇದು ಮುಗ್ದೋದ್ಮೇಲೆ ಸರ್, 8ನೇ ತಾರೀಕು ಮುಗ್ದೋದ್ಮೇಲೆ ಕೇಳ್ತೀರಾ? ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್, ಇವಾಗ ಆಕ್ಷನ್ ಆಗಿಲ್ಲ ಸರ್. ಹೇಳ್ತಾ ಇರೋದೊಂದು, ನೀವು ಹೇಳ್ತಾ ಇರೋದೊಂದು. ನೀವೇನು ಹೇಳಿದ್ರಿ, BLOಗಳು ಅಂದ್ರೆ ರಾಜ್ಯ ಸರ್ಕಾರದ ಸಿಬ್ಬಂದಿ ಆದ್ರೂ ಚುನಾವಣಾ ಆಯೋಗದ ಆದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ. 100%. ಹಂಗಿದ್ರೆ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ಮಾಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಅವ್ರಿಗೆ? ನೋ ತಪ್ಪು ನಾನೇ ಹೇಳ್ತಾ ಇದ್ದೀನಿ. ಎಷ್ಟು ಜನ ಮಾಡಿದ್ದಾರೆ? ಯಾರು ಹೇಳಿದವ್ರು ಯಾರು? ಅವ್ರು ಹೇಳ್ಬೇಕು. BLO ನನ್ನನ್ನು ಕೇಳಿದ್ರೆ ನಾನು BLO ಏಜೆಂಟಾ? ಇಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ವಕ್ತಾರ ಮಾತಾಡ್ತಾ ಇದ್ದಾರೆ. ಅದಲ್ಲ, ನಾನು BLO ಯಾವ BLO ತಪ್ಪು ಮಾಡ್ತಾನೆ ಸಸ್ಪೆಂಡ್ ಮಾಡಿ ಆಕ್ಷನ್ ತಗೊಳ್ಳಿ. ಏನ್ ಕಾಂಗ್ರೆಸ್ ಪಾರ್ಟಿ ಡಿಪೆಂಡ್ ಮಾಡ್ಕೊಂಡಿದೀಯಾ? ನೀವು BLO ಹೋದ್ರೆ ನೀವು ದೇವಸ್ಥಾನಕ್ಕೆ ಹೋದ್ರು ತಪ್ಪು, ಇನ್ನೊಂದು ಕಡೆ ಹೋದ್ರು ತಪ್ಪು. ಮನೆಗೆ ಹೋಗ್ಬೇಕು, ಫಾರಂ ಕೊಡ್ಬೇಕು, ಅಷ್ಟೇ ಅವ್ನ ಕೆಲಸ. ಈಗ ನಮ್ಮ ಮನೆಗೆ ಬರ್ತಾನೆ, ಒಂದು ಫಾರಂ ಕೊಡ್ತಾನೆ, 2 ಫಾರಂ ಕೊಡಬೇಕು. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಚುನಾವಣಾ ಆಯೋಗ ತಪ್ಪು ಮಾಡಿ ಜನಗಳ ಮೇಲೆ ಹಾಕೋದಂಥದ್ದಲ್ಲ. ಈಗ ಆಯಿತು, ಕರ್ನಾಟಕದಲ್ಲಿ ನಿಮ್ಮ ಕಂಪ್ಲೇಂಟ್ ಬಂತು. ಎಷ್ಟು ಜನ BLOಗಳು ಮಸೀದಿಗೆ, ದೇವಸ್ಥಾನಕ್ಕೆ, ಕಲ್ಯಾಣ ಮಂಟಪಕ್ಕೆ ಹೋಗಿದ್ದಾರೆ? ಎಷ್ಟು ಜನ ಮೇಲೆ ಆಕ್ಷನ್ ತಗೊಂಡಿದ್ದಾರೆ? ಯಾಕೆ ತಗೊಂಡಿಲ್ಲ? ಯಾರು ಅಂದ್ರೆ ಚುನಾವಣಾ ಆಯೋಗಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆಯಾ? ಹೌದು, ಅವರನ್ನ ಚುನಾವಣಾ ಆಯೋಗ ಸಸ್ಪೆಂಡ್ ಮಾಡಬಹುದಾ ಅಥವಾ ರಾಜ್ಯ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ಅಲ್ಲ, ಚುನಾವಣಾ ಆಯೋಗ ಸಸ್ಪೆಂಡ್ ಅಲ್ಲ, FIR ಆಗ್ಬೋದು. ದೇರ್ ಇಸ್ ಎ ಪ್ರಾವಿಷನ್. ಯಾರು ತಪ್ಪು ಮಾಹಿತಿ, ಚುನಾವಣಾ ವೋಟಿಂಗ್ ಪ್ರಕ್ರಿಯೆಯಲ್ಲಿ ತಪ್ಪು ಮಾಹಿತಿ ಕೊಡುವಂಥದ್ದು, ಮಿಸ್ಲೀಡ್ ಮಾಡೋಂಥದ್ದು, ಅಥವಾ ಯಾವುದೋ ಪೊಲಿಟಿಕಲ್ ಪಾರ್ಟಿಗೆ ಫೇವರ್ ಮಾಡೋಂಥದ್ದು BLOಗಳು ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಂಥ ಅಧಿಕಾರ ಇರ್ತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ, ಸ್ಟೇಟ್ ಗೌರ್ನಮೆಂಟ್. ಯಾರು ಹೇಳಿದ್ರು ನಿಮಗೆ ಸ್ಟೇಟ್ ಗೌರ್ಮೆಂಟ್ ಪವರ್ ಇದೆ ಅಂತ? ನಾವು ನಮ್ಮ ಸಿಬ್ಬಂದಿ ಡೆಪ್ಯುಟೇಷನ್ ಮೇಲೆ ಹೋಗಿದ್ದಾರೆ. ಈಗ ಅಂಗನವಾಡಿಯವ್ರು ತಗೊಂಡಿದ್ದಾರೆ, ಕೆಲವು ಕಡೆ ಹೋಮ್ ಗಾರ್ಡ್ಸ್ ತಗೊಂಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಚುನಾವಣಾ ಆಯೋಗ ಬಿಟ್ಟಿದ್ದು. ಸೊ ಅವರು ಅಟಾನಮಸ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. BJP ಮಾತು ಕೇಳ್ಕೊಂಡು, ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳ್ಕೊಂಡು ನೀವು ಕೆಲಸ ಮಾಡ್ತೀರಾ? ಇಲ್ಲಿ ಯಾರೋ BLO ಹೋಗಿದ್ದಾನೆ, ಸಸ್ಪೆಂಡ್ ಮಾಡಿ, ಆ್ಯಕ್ಷನ್ ತೊಗೊಳ್ಳಿ, ಬರೀರಿ, ತೆಗೀರಿ, ಚೇಂಜ್ ಮಾಡಿ. ನಾವೇ ಅರ್ಜಿ ಕೊಟ್ಟಿದ್ದೀವಿ. BLOಗಳು ಫೋನ್ ಎತ್ತುತ್ತಾ ಇಲ್ಲ, ಫೆಸಿಲಿಟೇಷನ್ ಸೆಂಟರ್ಗಳಿಲ್ಲ, EROಗಳು ಫೋನ್ ತೆಗಿತಾ ಇಲ್ಲ, AROಗಳು ಫೋನ್ ತೆಗಿತಾ ಇಲ್ಲ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಹೇಳ್ತಾರೆ, ಅನುಪಕುಮಾರ್ ಅವ್ರ ಮೀಟಿಂಗಲ್ಲಿ ನೀವು DRO ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ನಿಮ್ಮ ಕೆಲಸ ಏನಾದರೂ ನನಗೆ ಸಂಬಂಧ ಇಲ್ಲ ಅಂತಾರೆ. ಐ ಆಮ್ ನಾಟ್ ಆನ್ಸರಬಲ್, ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾರೆ. ಇದು ಚೆನ್ನಾಗಿ ಬಸವರಾಜಪ್ಪ ಅವ್ರು ಹೇಳೋದಲ್ಲ, ಇದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ಪ್ರತಿಯೊಬ್ಬ ಮತದಾರನಿಗೆ ಅವನಿಗಿರ್ತಕ್ಕಂಥ ಹಕ್ಕು. ಇದುವರೆಗೂ ಇಂಟೆನ್ಸಿವ್ ರಿವಿಷನ್ ಏನು ಮಾಡ್ತಾಯಿದ್ರು ಅಂದರೆ, ಮನೆಗೂ ಹೋಗಿ ಸತ್ತೋಗಿರೋರು ಮತ್ತೊಬ್ಬರನ್ನ ತೆಗೆಯೋಂಥ ಪ್ರಕ್ರಿಯೆ ಆಗ್ತಾಯಿತ್ತು. ಮತ್ತು ಅವ್ರು ಹೇಳ್ತಾರೆ, BJP ಹೇಳ್ತಾರೆ, ಅಂಕಿಅಂಶ ಇನ್ನೂ ತಲೆ ಮೇಲೆ ಹೊಡೆಯೋಂಥದ್ದು. ಸತ್ತೋಗಿರೋರಲ್ಲಿ ಯಾರು ಸತ್ತೋಗಿರೋ ಬೇಡ ಅಂತ ಯಾರು ಹೇಳ್ತಾರೆ, ತೆಗಿಬೇಡಿ ಅಂತೇಳಿ. 16 ಲಕ್ಷದೇ ತೆಗೀರಿ, ಇಟ್ ಇಸ್ ನಾಟ್ ಇವನ್ 2% ಅದು. ನೀವು 20% ಇಡೀ, ನೀವು ಆಗಲೇ ನಿಮ್ಮ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರಿ, ದೇಶದಲ್ಲೇ ಸೆಕೆಂಡ್ ಅಂತೇಳಿ, ನಾಟ್ ಸೆಕೆಂಡ್, ಫಸ್ಟ್ ಇನ್ ದ ಇಂಡಿಯಾ. ಇಷ್ಟು ಮಟ್ಟದ್ದು. ಮತ್ತೆ ನೀವು ಹೇಳ್ತಾ ಇದ್ದಾರೆ, ಡ್ರಾಫ್ಟ್ ಲಿಸ್ಟಲ್ಲಿ ಬರೋದೇ ಇಲ್ಲ ಅದು. 1 ಕೋಟಿ ಸಂಖ್ಯೆ ಡ್ರಾಫ್ಟ್ ಲಿಸ್ಟಲ್ಲಿ ಬಂದವ್ರಿಗೆ ಮತ್ತೆ ಅವರು ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದ್ರೆ ತಿರ್ಗಾ ಅವ್ರನ್ನ ತೆಗೆಯುವಂಥ ಪ್ರಕ್ರಿಯೆ ಇದೆ. ಈ ಸಂಖ್ಯೆ 1 ಕೋಟಿಗೆ ನಿಲ್ಲುತ್ತೆ ಅನ್ಕೋಬೇಡಿ. ಏನಿದೆ ಅದ್ರಲ್ಲಿ ಅವ್ನು ಡಾಕ್ಯುಮೆಂಟ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ನೋಟಿಸ್ ಬಂತು ಅಂತ ಇಟ್ಕೊಳ್ಳಿ, ಅವ್ರು ಅದಕ್ಕೆ ಪೂರಕವಾಗಿ ಮಾಹಿತಿ ಕೊಡಲಿಲ್ಲ ಅಂತ ವಾದ ಇಲ್ಲ. ನಂದು ASDDO ಮುಖಾಂತರ ನಿನ್ನೆ CEO ಆಫ್ ಕರ್ನಾಟಕ ಕೊಟ್ಟಿರ್ತಕ್ಕಂಥ ಅಂಕಿಅಂಶ 20% ಓಟ್ನ ಬಿಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರ್ತಕ್ಕಂಥದ್ದು 20% ಡ್ರಾಫ್ಟಲ್ಲೂ ಬರಲ್ಲ. ಡ್ರಾಫ್ಟಲ್ಲಿ ಏನು ಈಗ ನೀವು ಹೇಳ್ತಾ ಇದ್ದೀರಾ 4 ಕೋಟಿ ಚಿಲ್ಲರೆ, ಅದ್ರಲ್ಲಿ ಮತ್ತೆ ನೀವೇನು ಹೊಂದಾಣಿಕೆ ಆಗಿಲ್ಲ, ಮತ್ತೊಂದು ಕಾರಣ ಈ ಥರದ ಡಾಕ್ಯುಮೆಂಟ್ ಇಲ್ಲ ಅಂತೇಳಿ ಅದ್ರಲ್ಲಿ ಮತ್ತೆ ಇವತ್ತು ಪ್ಲಾನ್ ಇದೆ, ತೆಗಿಯಂಥ ಪ್ಲಾನು. ನಾವು ಅಲ್ಲ, ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಡ್ರಾಫ್ಟಲ್ಲಿ ಯಾಕೆ ಬರ್ತಾರೆ ಅವರು? ನೋ ಡ್ರಾಫ್ಟಲ್ಲಿ ಸೇರಿಸ್ತಾರೆ. ನೀವೇನು ಈಗ ಕೊಟ್ಟಿದ್ದೀರಿ ಎನ್ಯುಮರೇಷನ್ ಫಾರ್ಮಲ್ಲಿ, ಡ್ರಾಫ್ಟಲ್ಲಿ ಬಂದ್ಬಿಡುತ್ತೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದೀರಾ, ಡಿಜಿಟೈಸೇಷನ್ ಏನಾಗಿದೆ ಅದ್ರ ಪ್ರಕಾರ ಡ್ರಾಫ್ಟಲ್ಲಿ ಬಂದ್ಬಿಡ್ತಾರೆ. ಡ್ರಾಫ್ಟಲ್ಲಿ ಬಂದಮೇಲೆ ತಿರ್ಗಾ ಅವ್ರ ಪ್ಯಾರಾಮೀಟರ್ಸ್ ಏನಿದೆ ಎಲೆಕ್ಷನ್ ಕಮಿಷನ್ದು, ಆ ಪ್ಯಾರಾಮೀಟರ್ಸ್ ಪ್ರಕಾರ ಹೊಂದಾಣಿಕೆ ಆಗಿಲ್ಲ, ಮತ್ತೊಂದಾಗಿಲ್ಲ ಅಂದರೆ ಅದ್ರಲ್ಲಿ ಮತ್ತೆ ನೋಟಿಸ್ ಕೊಡ್ತಾರೆ. ಹಾಗಾಗಿ ಬಿಜೆಪಿ ದಯಮಾಡಿ ನೋಡಿ ಮಾತಾಡಬೇಕಾದ್ರೆ ಟೈಮ್ ಮುಗಿದ್ಬಿಟ್ಟಿದೆ. 1.5 ನಿಮಿಷ